ಮೀಸಲಾತಿಗೆ ಸಂಬಂಧಿಸಿದಂತೆ ಫೆಬ್ರವರಿ 27ರಂದು ಹೊರಡಿಸಿರುವ ಡಿಪಿಎಆರ್ ಆದೇಶ ಹಿಂಪಡೆದು ಪರಿಷ್ಕೃತ ರೋಸ್ಟರ್ ಬಿಂದು ಗುರುತಿಸಿ 56,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರದೇಶ ಮಾದಿಗ ಸಂಘಟನೆ ಪ್ರತಿಭಟನೆ ಮೂಲಕ ಆಗ್ರಹಿಸಿತು. ಕರ್ನಾಟಕ ರಾಜ್ಯ ಮಾದಿಗರ ಸಂಘಟನೆಗಳ ಒಕ್ಕೂಟಗಳಿಂದ ಒಳ ಮೀಸಲಾತಿ ಜಾರಿಗೊಳಿಸಲು ಒತ್ತಾಯಿಸಿ ನಗರದ ಬಸ್ ತಂಗುದಾಣದ ಮುಂದೆ ನಿನ್ನೆ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಕರ್ನಾಟಕ ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷ ಡಿಪಿ ಫಕೀರಪ್ಪರವರು ಮಾತನಾಡಿ 56,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿರುವುದನ್ನು ನೋಡಿದರೆ ಮಾದಿಗ ಸಮುದಾಯವನ್ನ ಕೇವಲ ಓಟಿಗೆ ಬಳಸಿಕೊಳ್ಳುತ್ತಿದೆ. ರಾಜ್ಯ ಸರ್ಕಾರ ಕೆಲವರ ಹಿತ ಕಾಪಾಡುತ್ತಿದೆ. ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನ ಜಾರಿ ಮಾಡುತ್ತೇವೆ, ಕೊಟ್ಟ ಮಾತಿಗೆ ನಾವು ತಪ್ಪುವುದಿಲ್ಲ ಎಂದು ಭರವಸೆ ನೀಡಿದರು. ಆದರೆ ಈಗ ಮುಖ್ಯಮಂತ್ರಿಗಳು ಮಾತು ತಪ್ಪಿದ ಸಿಎಂ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜದ ಹಿರಿಯ ಮುಖಂಡರಾದ ಕೋಟೆಪ್ಪ ವರದಿಯವರು ಮಾತನಾಡಿ, ಎಸ್ಸಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದೆ. ರಾಜ್ಯದ ಎಲ್ಲಾ ಪಕ್ಷದ ಸರ್ಕಾರಗಳು ಬೇರೆ ಬೇರೆ ಕಾರಣಗಳನ್ನು ಹೇಳುತ್ತಾ ಬಂದಿದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ವರದಿಯಂತೆ ಒಳ ಮೀಸಲಾತಿಯನ್ನ ಗ್ರೂಪ್ ಎ, ಬಿ, ಸಿ ವರ್ಗೀಕರಣದಂತೆ ಜಾರಿಗೊಳಿಸಲು ಹಿಂದೇಟು ಹಾಕುತ್ತಿದೆ. ರಾಜ್ಯ ಸರ್ಕಾರದ ಈ ವಿಳಂಬ ನಡೆ ಮಾದಿಗ ಸಮಾಜದ ತಾಳ್ಮೆಯನ್ನ ಪರೀಕ್ಷಿಸುತ್ತಿದೆ. ಹೀಗೆ ವಿಳಂಬ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ರಕ್ತಪಾತದಂತಹ ಹೋರಾಟಕ್ಕೂ ನಾವು ಸಜ್ಜಾಗುತ್ತೇವೆ. ಅಂತಹ ಸಮಯವನ್ನ ಕಲ್ಪಿಸಿಕೊಡದಂತೆ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಎಂದು ವಿನಂತಿಸಿಕೊಂಡರು. ಗಾಳೆಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಕೊಡ್ತಾ ಇದ್ದೀರಿ, ಅದು ಬೇಡ. ಇವತ್ತು ನೀವೇನೋ ಒಳ ಮೀಸಲಾತಿಯನ್ನು ಇವತ್ತು ಮೊನ್ನೆ ಜಾರಿ ಮಾಡಿದ್ದೀರಿ. 17%, 17%ರಲ್ಲಿ 6% ಮೊನ್ನೆ ಪ್ರವರ್ಗ ಒಂದು ಮಾಡಿರಿ, 6% ಪ್ರವರ್ಗ 2 ಮಾಡಿರಿ, 5% ಪ್ರವರ್ಗ 3 ಮಾಡಿರಿ. ಆ ಪ್ರಕಾರ ನಮ್ಮದು ಈ ಸರ್ಕಾರಕ್ಕೊಂದು ಮನವಿ ಏನಂದ್ರೆ, ಒಂದು ಸುಮಾರು 30-35 ವರ್ಷದಿಂದ ಸಾಮಾಜಿಕವಾಗಿ ತುಳಿತ ಬೀಳ್ತಕ್ಕಂಥ ಸಮಾಜ ಯಾವುದಾಗಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜ. ಈ ಒಂದು ನಿಟ್ಟಿನಲ್ಲಿ ಸುಮಾರು 35 ವರ್ಷದಿಂದ ಇವತ್ತು ಹೋರಾಟ ಮಾಡ್ಕೊಂಡು ಬರ್ತಕ್ಕಂಥ ಏನಾದರೂ ಇದ್ದರೆ ಅದು ಮಾದಿಗ ಸಮಾಜ. ಬಹುತೇಕ ಇವತ್ತಿನ ಗಣ ಸರ್ಕಾರದಲ್ಲಿ ನಮ್ಮದು ಮಾನ್ಯ ಮುಖ್ಯಮಂತ್ರಿಗಳು ಅದು ಸಮಾಜ ಕಲ್ಯಾಣ ಇರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ನಾನು ಇವತ್ತು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇವತ್ತು ಮಾದಿಗರು ಅಷ್ಟೇ ನಾವು ಹೋರಾಟ ಮಾಡ್ತಿಲ್ಲ, ಇವತ್ತು ಪತ್ರಿಕಾ ಮಾಧ್ಯಮದವರು ಸಹಿತ ಏರು ಬಿಸಿಲಲ್ಲಿ ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಸಹಿತ ನಮ್ಮ ಏರು ಬಿಸಿಲಿನಲ್ಲಿ ನಮ್ಮ ಸೂಕ್ತ ರಕ್ಷಣೆ ಕೊಡಲಿಕ್ಕೆ ನಿಂತಿದ್ದಾರೆ ಅಂತ ಬಂದ್ರೆ ಅದು ಅವ್ರಿಗೂ ಈ ಮೀಸಲಾತಿಗೆ ಒಂದು ಹೋರಾಟಕ್ಕೆ ಒಂದು ಸಪೋರ್ಟ್ ಅಂತಕ್ಕಂಥ ವಿಚಾರನ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುತೇಕ 1950ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಇವತ್ತು ಅಸಾಮಾನ್ಯತೆ ಹೋರಾಡಲಿಕ್ಕೆ, ಅವರಿಗೆ ಸ್ವಾಭಿಮಾನ್ಯದ ಬದುಕಲಿಕ್ಕೆ